ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೊನ್ನೆ ಬುಧವಾರ ರಾತ್ರಿ 8 ಗಂಟೆ ಸುಮಾರಿಗೆ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಅಂದರೆ ಬಿಡಾಡಿ ದನವೊಂದು ಸ್ಟೇಷನ್ನ ಒಳಭಾಗಕ್ಕೆ ನುಗ್ಗಿರುವಂಥದ್ದು. ಸದ್ಯ ನಾನೀಗ ಆ ಒಂದು ಬಿಡಾಡಿ ದನ ಏನು ನುಗ್ಗಿತ್ತು, ಆ ದನ ನುಗ್ಗಿದ್ದಂತಹ ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿದ್ದೀನಿ. ಈ ಒಂದು ಮಾರ್ಗ ಏನಿದೆ ಅಂದರೆ ಈ ಒಂದು ಎಂಟ್ರಿ ಏನಿದೆ, ಈ ಒಂದು ಎಂಟ್ರಿಯ ಮೂಲಕವಾಗಿ ಆ ಒಂದು ಬಿಡಾಡಿ ದನ ಸ್ಟೇಷನ್ನ ಒಳಗೆ ನುಗ್ಗಿತ್ತು. ಒಳಗೆ ನುಗ್ಗಿದ ನಂತರದಲ್ಲಿ ಪ್ರಯಾಣಿಕರು ಸಾಕಷ್ಟು ಆತಂಕಗೊಂಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಮೆಟ್ರೋ ಸ್ಟೇಷನ್ ಒಳಗೆ ಜನರು ಬರ್ತಾರೆ, ಪ್ರಯಾಣಿಕರು ಬರ್ತಾರೆ, ಆದರೆ ಬಿಡಾಡಿ ದನ ಹೆಂಗೆ ಬಂತು ಅಂತೇಳಿ. ಅಂದರೆ ಆ ಜಾಗ ಏನು ಕಾಣಿಸ್ತಾ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿಲ್ಲ ಈಗ, ಕೇನ್ ಪಾಯಿಂಟ್ ಅಂತೇಳಿ. ಆ ಕೇನ್ ಪಾಯಿಂಟ್ ಹತ್ರಕ್ಕೆ ಈ ಒಂದು ಬಿಡಾಡಿ ದನ ನುಗ್ಗಿಕೊಂಡು ಬಂದಿತ್ತು. ಸಾಕಷ್ಟು ಕಾಲ ಪ್ರಯಾಣಿಕರು ಕೂಡ ಆತಂಕಗೊಂಡಿದ್ರು. ಕೆಲವೊಬ್ಬರು ವಿಡಿಯೋವನ್ನು ಮಾಡಿಕೊಂಡು, ಅಂದರೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅಂದರೆ ಹಸು ಕೂಡ ಆಗಮಿಸಿದೆ ಅನ್ನುವಂಥ ಒಂದು ಟ್ರೋಲ್ಗಳನ್ನು ಕೂಡ ಮಾಡ್ತಿದ್ದಾರೆ. ಈ ವಿಡಿಯೋ ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಭಾನುವಾರ ಅಂದರೆ ಕಳೆದ ಶನಿವಾರ ಮಧ್ಯಾಹ್ನ 3:17ಕ್ಕೆ ಅಂದರೆ ಅಂದರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕನೋರ್ವ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದ. ಈ ಸಂದರ್ಭದಲ್ಲೂ ಕೂಡ ಆತ ಕೆಳಗಡೆ ಸಿಲುಕೊಂಡು ಟ್ರೈನ್ನ ಕೆಳಭಾಗದಲ್ಲಿ ಸಿಲುಕಿದ್ದ. ಆತನನ್ನು ಆಮೇಲೆ ರಕ್ಷಣೆಯನ್ನು ಮಾಡಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಅಂದರೆ ಪ್ರತಿ ಬಾರಿ ಕೂಡ ಮೆಟ್ರೋ ಸೆಕ್ಯೂರಿಟಿಗಳ ನಿರ್ಲಕ್ಷ್ಯದಿಂದ ಇಂಥದ್ದೊಂದು ನಡೀತಾ ಇದೆ ಅಂತೇಳಿ ಈಗಾಗಲೇ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಅಂದರೆ ಮೆಟ್ರೋ ಟ್ರ್ಯಾಕಿಗೆ ಏನಾದರೂ ಈ ಒಂದು ಬಿಡಾಡಿ ದನ ಹೋಗಿದ್ದಿದ್ರೆ ಏನು ಕತೆ ಅಂದರೆ, ಸಾಮಾನ್ಯವಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಂದರೆ ಟ್ರ್ಯಾಕ್ನಲ್ಲಿ ಏನಾದ್ರು ಅನಾಹುತವಾದಂಥ ಸಂದರ್ಭದಲ್ಲಿ 2 ಅವರ್ 3 ಅವರ್ 1 ಅವರ್ ಈ ಥರ ಟ್ರೈನ್ ಸಂಚಾರವನ್ನು ನಿಲ್ಲಿಸಿ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಪ್ರಯಾಣಿಕರು ಎಲ್ಲಿ ಹೋಗಬೇಕಾಗಿರುತ್ತೋ ಅಲ್ಲಿಗೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಇಲ್ಲಿ ನೋಡಿ, ನಾನು ಈಗಲೂ ತೋರಿಸ್ತಾ ಇದ್ದೀನಿ, ಇಲ್ಲಿ ಒಬ್ಬರೇ ಒಬ್ಬರು ಎಂಟ್ರಿಯಲ್ಲಿ ಒಬ್ಬರೇ ಒಬ್ಬರು ಸೆಕ್ಯೂರಿಟಿ ಕೂಡ ಯಾರಿಲ್ಲ. ಇಲ್ಲಿ ನೋಡಿ, ಎಂಟ್ರೆನ್ಸಲ್ಲಿ ಯಾರು ತಪಾಸಣೆ ಮಾಡುವಂಥದ್ದು, ಇಲ್ಲ ಬರುವಂಥ ಜಾಗದಲ್ಲಿ ಯಾರು ಒಳಗೆ ಹೋಗ್ತಾರೆ, ಯಾರು ಹೊರಗೆ ಬರ್ತಾರೆ, ಇವು ಯಾವುದು ಕೂಡ ಇಲ್ಲಿ ಇಲ್ಲ. ಅಂದರೆ ಸಾಮಾನ್ಯವಾಗಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಸೆಕ್ಯೂರಿಟಿಗಳನ್ನು ನೇಮಕ ಮಾಡಬೇಕಾಗಿರುತ್ತೆ. ಈ ಮೆಟ್ರೋ ಸ್ಟೇಷನಲ್ಲಿ ಸೆಕ್ಯೂರಿಟಿಗಳನ್ನು ನೇಮಕ ಮಾಡದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿರುವಂತಂದರೆ, ಆ ಮೆಟ್ರೋ ಸ್ಟೇಷನ್ ಒಳಗೆ ಎಂಟ್ರಿ ಆಗಿದ್ದಂತಹ ಬಿಡಾಡಿ ದನ ಟ್ರ್ಯಾಕಿಗೆ ಏನಾದ್ರು ಹೋಗಿ ಟ್ರ್ಯಾಕಿಗೆ ಏನಾದ್ರು ಜಿಗಿದಿದ್ರೆ ಏನು ಕತೆ, ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸ್ತಿತ್ತು. ಪ್ರಯಾಣಿಕರಿಗೆ ಗಂಟುಗಟ್ಟಲೆ ಟ್ರೈನಲ್ಲಿ ಸಂಚಾರ ಮಾಡುವ ಅವಕಾಶ ಸಿಗ್ತಾ ಇರಲಿಲ್ಲ. ಅಂದರೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿತ್ತು ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.